ಕೋಲಾರದಿಂದ ಕಣಕ್ಕಿಳಿತಾರ ಸಚಿವ ಮುನಿಯಪ್ಪ. ಕೋಲಾರದಲ್ಲಿರುವಂಥ ಸಚಿವರು ಏನು ಮಾಡ್ತಿದ್ದಾರೆ, ಈಗ ಕಣಕ್ಕಿಳಿಸಿದ್ರೆ ಗೆಲ್ಲಿಕ್ಕೆ ಸಾಧ್ಯವಾಗುತ್ತಾ, ಯಾವ್ಯಾವ ಸಚಿವರು ಕಣಕ್ಕಿಳಿತಾರೆ ಅನ್ನೋದು ಬಹಳ ದೊಡ್ಡ ಕುತೂಹಲ ಇತ್ತು. ಆದರೆ ಇದೀಗ ಆಹಾರ ಸಚಿವ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತೇಳಿ, ಆದರೆ ಸ್ಪರ್ಧೆಗೆ ಹಿಂದೇಟಾಗ್ತಾ ಇದ್ದಾರಂತೆ KH ಮುನಿಯಪ್ಪ. ನನಗೆ ಬೇಡ, ನಮ್ಮ ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಡಿಮಾಂಡ್ ಇಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಮುನಿಯಪ್ಪ ಅವ್ರನ್ನೇ ಕಣಕ್ಕಿಳಿಸಲಿಕ್ಕೆ ನೋಡ್ತಾ ಇದೆ. ಬಟ್ ನನಗೆ ಬೇಡ, ನನ್ನ ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಮುನಿಯಪ್ಪ ಅವರು ಹಿರಿಯರಾಗಿದ್ದಾರೆ, ಈ ಹಿಂದೆಯೂ ಕೂಡ ಲೋಕಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಅವಕಾಶ ಕೊಡಿಸ್ಬೋದು ಅಂತ ಹೇಳಿ ಕಾಂಗ್ರೆಸ್ ನೋಡ್ತಾ ಇದೆ. ಬಟ್ ಯಾಕೋ ಹಿಂದೇಟಾಗ್ತಾ ಇದ್ದಾರೆ, ಒಪ್ತಾ ಇಲ್ಲ ಮುನಿಯಪ್ಪ. ಹೀಗಾಗಿ ಕೋಲಾರ ಗೆಲ್ಲಬೇಕು ಅಂತ ಹೇಳಿದ್ರೆ ಮುನಿಯಪ್ಪ ಬೇಕು. ಮುನಿಯಪ್ಪ ಹೊರತುಪಡಿಸಿ ಇನ್ಯಾರು ಅಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ? ದಲಿತ ಬಲಗೈ ಸಮುದಾಯದಿಂದ ತೀವ್ರ ವಿರೋಧ ಇದೆಯಂತೆ. ಜಿಲ್ಲೆಯಲ್ಲಿ ದಲಿತ ಬಲಗೈ ಸಮುದಾಯವೇ ಅಲ್ಲಿ ನಿರ್ಣಾಯಕ. ಆದರೆ ಬಲಗೈ ಸಮುದಾಯದ ನಾಯಕರನ್ನು ಮುನಿಯಪ್ಪ ಕಡೆಗಣನೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಕೋಲಾರ ಗೆಲ್ಲಬೇಕು ಅಂತ ಹೇಳಿದ್ರೆ ಬಲಗೈ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪಟ್ಟು ಇದೆ. ವರಿಷ್ಠರಿಗೆ ಸಂದೇಶವನ್ನು ಕೂಡ ಬಲಗೈ ದಲಿತ ಸಮುದಾಯ ರವಾನೆ ಮಾಡಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈ ಹಿಂದೆಯೂ ಕೂಡ ಮುನಿಯಪ್ಪ ಅವ್ರನ್ನ ಮಾತಾಡುವಂಥ ಅಥವಾ ಮಾತಾಡಿಸಿದ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯ ಒತ್ತಡ ಇಲ್ಲ ಅಥವಾ ಹೈಕಮಾಂಡ್ ನನಗೆ ಯಾವುದೇ ರೀತಿ ಸೂಚನೆ ಕೊಟ್ಟಿಲ್ಲ, ನಾನು ರಾಜ್ಯದ ಸಚಿವನಾಗಿದ್ದೇನೆ, ಮುಂದುವರಿತಾ ಇದ್ದಾನೆ, ಸ್ಪರ್ಧೆ ಮಾಡು ಅಂತ ಹೇಳಿದ್ರೆ ಮಾಡಿಬಿಡ್ತೀನಿ ಅಂತ ಹೇಳಿದರು. ಆದರೆ ಇದೀಗ ಹಿಂದೇಟಾಕಲಿಕ್ಕೆ ಸೋಲಿನ ಭಯ ಅಥವಾ ಒಂದು ರೀತಿ ಬಲಗೈ ಸಮುದಾಯದ ವಿರೋಧ ಕಾರಣನಾ ಏನು, ಅಥವಾ ಈಗ ಹೆಂಗೋ ಸಚಿವನಾಗಿದ್ದೀನಿ ಮುಂದುವರೆದು ಇನ್ನುಳಿದಂಥವರಿಗೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರನ ಹೇಗೆ ಅಂತ? ದಶರಥ್, ಈಗ 7 ಕ್ಷೇತ್ರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇನ್ನು 21 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕಾಗಿದೆ. ಆದ್ರೆ ಇನ್ನೂ ಕೂಡ ಸಾಕಷ್ಟು ಗೊಂದಲ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಸಮರ್ಥ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಸಚಿವರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರೆ ಕೆಲವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹಾಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ KH ಮುನಿಯಪ್ಪ ಅವರನ್ನೇ ಕಣಕ್ಕಿಳಿಸಿದ್ರೆ ನಾವು ಕೋಲಾರ ಕ್ಷೇತ್ರವನ್ನ ಈಸಿಯಾಗಿ ಗೆಲ್ಲಬಹುದು ಅನ್ನುವಂತ ವಿಚಾರ ಕಾಂಗ್ರೆಸ್ ವರಿಷ್ಠರಿಗೆ ಇದೆ. ಯಾಕಂದ್ರೆ 7 ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿದ್ದಂತವರು KH ಮುನಿಯಪ್ಪ. ಈಗ ಪ್ರಸ್ತುತ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಸಚಿವರಾಗಿದ್ದಾರೆ, ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಈಗ ಅವರನ್ನೇ ಅಲ್ಲಿ ಕಣಕ್ಕಿಳಿಸಿದ್ರೆ ಮುಂದೆ ಅವರ ಮಗಳಿಗೆ ಅವರ ಸಚಿವ ಸ್ಥಾನವನ್ನ ಕೊಡಬಹುದು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗಿದೆ. ಮುನಿಯಪ್ಪ ಅವರ ಬಳಿ ಕೂಡ ಈಗಾಗಲೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಮುನಿಯಪ್ಪ ಅವರು ಕೂಡ ಒಂದು ಕಡೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಹೇಗಿದ್ರು ಸಚಿವರಾಗಿದ್ದೇನೆ, ನನ್ನ ಅಳಿಯನಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ರೆ ನಾನು ಗೆಲ್ಲಿಸ್ಕೊಂಡು ಬರ್ತೇನೆ ಅನ್ನುವಂತ ಒಂದು ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಆದ್ರೆ ಹೈಕಮಾಂಡ್ಗೆ ಮುನಿಯಪ್ಪ ಅವರನ್ನ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಡೋದಕ್ಕೆ ಇಷ್ಟ ಇಲ್ಲ. ಮತ್ತೊಂದು ಕಡೆ ಮುನಿಯಪ್ಪ ಅವರು ಹಿಂದೇಟಾಗ್ತಾ ಇರುವಂತದ್ದು ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ನಾಯಕರ ಸಾಕಷ್ಟು ವಿರೋಧ ಕೂಡ ಈಗ ಮುನಿಯಪ್ಪ ಅವರಿಗೆ ಎದುರಾಗ್ತಾ ಇದೆ. ಮುನಿಯಪ್ಪ ಅಥವಾ ಅವರ ಕುಟುಂಬದ ಯಾರೇ ಸದಸ್ಯರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟರು ಕೂಡ ನಾವು ಅದನ್ನ ಒಪ್ಪೋದಿಲ್ಲ ಅನ್ನುವಂತ ಬಹಿರಂಗವಾದಂತ ಒಂದು ಆಕ್ರೋಶವನ್ನ ಈಗ ಅಲ್ಲಿರುವಂತಹ ಸ್ಥಳೀಯ ನಾಯಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದಲಿತ ಸಮುದಾಯದ ಮತಗಳಿದೆ. ಅದರಲ್ಲೂ ಬಲಗೈ ಸಮುದಾಯದ ಮತಗಳ ಸಂಖ್ಯೆ ಹೆಚ್ಚಿದೆ. ಕೋಲಾರದಲ್ಲಿ ಯಾರೇ ಅಭ್ಯರ್ಥಿ ಗೆಲ್ಬೇಕಾದ್ರೂ ಕೂಡ ಬಲಗೈ ಸಮುದಾಯದ ಮತಗಳು ನಿರ್ಣಾಯಕ. ಆದ್ರೆ ಇಲ್ಲಿಯವರೆಗೂ ಕೂಡ ಬಲಗೈ ಸಮುದಾಯದವರನ್ನ ಮುನಿಯಪ್ಪ ಅವರು ಬೆಳೆಸಿಲ್ಲ. 7 ಬಾರಿ ಸಂಸದರಾಗಿದ್ರು ಕೂಡ ಬಲಗೈ ಸಮುದಾಯದ ನಾಯಕರನ್ನ ಬೆಳೆಸುವಲ್ಲಿ ವಿಫಲರಾಗಿದ್ದಾರೆ, ಸುಳಿತಾನೆ ಬಂದಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಇದೆ. ಹಾಗಾಗಿ ಬಲಗೈ ಸಮುದಾಯದ ಮುಖಂಡರು ತೀವ್ರವಾಗಿ ಮುನಿಯಪ್ಪ ಅಥವಾ ಅವರ ಕುಟುಂಬದ ಯಾರೇ ಸದಸ್ಯರಿಗೆ ಕೊಟ್ಟರು ಕೂಡ ನಾವೇ ಸೋಲಿಸ್ತೇವೆ ಅನ್ನುವಂತ ಒಂದು ಬಹಿರಂಗ ಆಕ್ರೋಶವನ್ನ ಈಗ ಜಿಲ್ಲೆಯ ಮಟ್ಟದಲ್ಲಿ ಆಗ್ತಾ ಇದ್ದಾರೆ. ಹಾಗಾಗಿ ಕೂಡ ಮುನಿಯಪ್ಪ ಅವರು ಕಣದಿಂದ ಹಿಂದೆ ಸರಿಯುವಂತ ಒಂದು ಹಿಂದೇಟನ್ನ ಆಗ್ತಾ ಇರುವಂತ ಮಾಹಿತಿಗಳಿದೆ. ಜೊತೆಗೆ ಸಚಿವರಾಗಿರೋದ್ರಿಂದಲೂ ಕೂಡ ಅವರು ತಮ್ಮ ಕುಟುಂಬ ಸದಸ್ಯರಿಗೆ ಟಿಕೆಟ್ ಅನ್ನ ಕೊಡಿಸುವಂತ ಒಂದು ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಆದ್ರೆ ಯಾರಿಗೆ ಕೊಟ್ಟರು ಕೂಡ ಅಲ್ಲಿ ಆ ಬಲಗೈ ಸಮುದಾಯದ ವಿರೋಧ ಈ ಬಾರಿ ಎದುರಾಗತ್ತೆ.
ಒಂದು ವೇಳೆ ಕೊಟ್ಟಿದ್ದೆ ಆದ್ರೆ ಅಲ್ಲಿ ಮಣಿಸುವಂತಹ ಒಂದು ಕೆಲಸಗಳು ಕೂಡ ಸ್ವಪಕ್ಷದಲ್ಲೇ ನಡೀಬಹುದು ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.